ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ವಿಚಾರವನ್ನು ಹೇಳ್ತೇನೆ. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ಅಥವಾ ಏನೆಲ್ಲ ಇನ್ನು 2026ರಲ್ಲಿ ನಾವು ಯೂಟ್ಯೂಬನ್ನು ಮಾಡಬೇಕು, ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕು, ಯೂಟ್ಯೂಬನ್ನು ಕರಿಯರ್ ಆಗಿ ತಗೋಬೇಕು ಅಂತ ಹೇಳೋರಿಗೆ ಒಂದು ಒಳ್ಳೆ ಅವಕಾಶ. ಏನಪ್ಪ ಅಂತ ಹೇಳಿದ್ರೆ ವಿಚಾರ ಹೇಳ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ಇವತ್ತು ನೀವು ಆನ್ಲೈನಲ್ಲಿ ಹೋಗಿ ಗೂಗಲಲ್ಲಿ ಹೋಗಿ ಚೆಕ್ ಮಾಡಿದ್ರೆ $1 ಇದು ರೇಟ್ $90 ಆಗಿದೆ. ಆಲ್ ಟೈಮ್ ಹೈಯಲ್ಲಿದೆ. ಇಂಡಿಯಾದ ರುಪಿ ಬೆಲೆ ಕುಸಿತ ಕಂಡಿದೆ ಡಾಲರ್ ಎದುರು. ಇದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವಾಗ ನಿಮ್ಗೆ ಗೊತ್ತಿರ್ಬೋದು, ಯೂಟ್ಯೂಬ್ ಅನ್ನೋ ಕಂಪನಿ ಬಂದಿರೋದು ಅಮೇರಿಕಾದಿಂದ, ಯು ಎಸ್ ಎದು ಕರೆನ್ಸಿ US ಡಾಲರ್ ಎದುರು ಇಂಡಿಯನ್ ರುಪೀಸ್ ಎಷ್ಟು ಮೌಲ್ಯ ಕುಸಿತ ಆಗುತ್ತೋ ಅಷ್ಟು ಯೂಟ್ಯೂಬರ್ಸ್ಗೆ ಅಡ್ವಾಂಟೇಜ್ ಆಗುತ್ತೆ. ಅದು ನಮ್ಮ ಇಂಡಿಯನ್ ಇಕಾನಮಿಗೆ ತುಂಬ ಏನೆಲ್ಲ ಕೇಸ್ ಇರ್ಬೋದು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಯೂಟ್ಯೂಬರ್ಸ್ಗೆ, ಯೂಟ್ಯೂಬ್ ಮಾಡೋರಿಗೆ ಇದು ಒಳ್ಳೆ ಆಪರ್ಚುನಿಟಿ. ಯಾಕಂತ ಹೇಳಿದ್ರೆ, ಮುಂಚೆ ನೀವು $100 ಕಂಪ್ಲೀಟ್ ಮಾಡಿದ್ರೆ ₹80 ಅಥವಾ ₹85, ಒಂದು ಡಾಲರ್ಗೆ $80 $85 ಇತ್ತು. ಆವಾಗ ನೀವು $100 ಕಂಪ್ಲೀಟ್ ಮಾಡಿದ್ರೆ ನಿಮಗೆ 8,000 8,500 ತನಕ ಸಿಗ್ತಿತ್ತು. ಇವತ್ತಿಂದ $90 ಆಗಿದೆ ಒಂದು ಡಾಲರ್ಗೆ. $90 ಅಂತ ಹೇಳಿದ್ರೆ ನೀವು $100 ಕಂಪ್ಲೀಟ್ ಮಾಡಿದ್ರೆ ನಿಮಗೆ ₹9,000 ಬರುತ್ತೆ. ಒಂದೊಂದು $100 ₹500 ಥರ ಹೆಚ್ಚು ಬರ್ತಾ ಇರುತ್ತೆ. ಇವಾಗ ಅದೇ ನೀವು ತುಂಬ ಯೂಟ್ಯೂಬನ್ನು ಒಳ್ಳೆ ಕರಿಯರ್ ಆಗಿ, ಒಳ್ಳೆ ಕನ್ಸಿಸ್ಟೆಂಟ್ ಆಗಿ, ಒಳ್ಳೆ ಇಂಟ್ರೆಸ್ಟ್ ತೆಗೆದು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಹೈ ಲೆವೆಲಲ್ಲಿ ಮಾಡ್ತೀರಾ ಅಂದರೆ ನಿಮ್ಗೆ ಒಳ್ಳೆ ಆಪರ್ಚುನಿಟಿ. ಮತ್ತು ಮನೇಲಿ ಕೂತು ಮಾಡೋರಿಗೂ ಒಳ್ಳೆ ಚಾನ್ಸೇ. ಇವಾಗ ಮನೇಲಿ ಲೇಡೀಸ್ ಇರ್ತಾರೆ, ಮತ್ತು ಸುಮ್ಮನೆ ಕೆಲಸ ಎಲ್ಲೋದು ಇರ್ತಾರೆ, ಎಲ್ಲ ಒಳ್ಳೊಳ್ಳೆ ಇನ್ಫಾರ್ಮೇಷನನ್ನು ನೀವು ಕಲೆಕ್ಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ವ್ಯೂಸ್ ಬಂದೇ ಬರುತ್ತೆ. ಇವಾಗ ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲೇ ತುಂಬ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲ 24 ಅವರ್ಸಲ್ಲಿ ಕೆಲಸ ಇರೋದವರೆಲ್ಲ ಆನ್ಲೈನಲ್ಲೇ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಅವರು ಏನಾದರೂ ಗೇಮ್ಗಳನ್ನು ಮಾಡ್ತಾರೆ, ಅಥವಾ ಯೂಟ್ಯೂಬಲ್ಲಿ ಫಿಲ್ಮ್ ಅಥವಾ ಏನಾದರೂ ಇನ್ಫಾರ್ಮೇಷನ್ ವೀಡಿಯೋ, ಈ ಥರ ಟೈಮ್ ಪಾಸ್ಗೇ ಜನ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದಕ್ಕಾಗಿ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ನಿಮಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೆ ಯಾವತ್ತೂ ಲಾಭ ಆಗೋದಿಲ್ಲ. ಅದೇ ಟೈಮನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡಬೇಕು. ಬೇರೆಯವರು ಕಂಟೆಂಟ್ ಮಾಡಿರೋದನ್ನು ನೀವು ನೋಡಿ ಟೈಮ್ ಸ್ಪೆಂಡ್ ಮಾಡಬೇಡಿ. ನೀವು ಕಂಟೆಂಟ್ ಕ್ರಿಯೇಟ್ ಮಾಡಿ ನೀವು ಟೈಮ್ ಸ್ಪೆಂಡ್ ಮಾಡಿ. ಆವಾಗ ನಿಮಗೂ ಒಳ್ಳೆ ಫ್ಯೂಚರ್ ಇದೆ. ನೀವು $1 ಅಂತ ಹೇಳಿದ್ರೆ $1 ಅರ್ನ್ ಮಾಡಿದ್ರೆ ನಿಮಗೆ ₹90 ಸಿಗ್ತಾ ಇದೆ. ಅದೇ ನೀವು $100 ಆದರೆ 90,000 ಆಯಿತು. ಅದೇ $1,000 ಆದರೆ ಎಷ್ಟು ಆಯಿತು? ತುಂಬ ಆಯಿತು. ಅದಕ್ಕೆ ನೀವು ಮತ್ತೆ ಒಮ್ಮೆ ಯೂಟ್ಯೂಬಲ್ಲಿ ನಿಮಗೆ ಒಂದು ಸಕ್ಸಸ್ ಸಿಗೋ ತನಕ ಮಾತ್ರ, ಒಂದು ವೀಡಿಯೋ ವೈರಲ್ ಆಗೋ ತನಕ ಮಾತ್ರ ನಿಮಗೆ ವ್ಯೂಸ್ ಬರೋಲ್ಲ. ಒಂದು ವೀಡಿಯೋ ವೈರಲ್ ಆದ ನಂತರ ನಿಮ್ಗೆ ಆಟೋಮ್ಯಾಟಿಕ್ ಎಲ್ಲ ವೀಡಿಯೋಸ್ಗೆ ವ್ಯೂಸ್ ಬರುತ್ತೆ. ಮತ್ತು ಯಾರೆಲ್ಲ ಇನ್ನು 2026ರಲ್ಲಿ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಅವರಿಗೆ ನಾನು ಹೊಸ ಒಂದು ಹೇಗೆ ಚಾನಲ್ ಮಾಡೋದು, ಹೇಗೆ ವೈರಲ್ ವೀಡಿಯೋಸನ್ನು ವೈರಲ್ ಮಾಡೋದು, ಹೇಗೆ ಚಾನಲ್ ಕ್ರಿಯೇಟ್ ಮಾಡಿ ದುಡ್ಡು ಮಾಡೋದು, ಯಾವ ಥರ ಅಕೌಂಟಿಗೆ ಬರುತ್ತೆ, ಈ ಥರ ಎಲ್ಲ ನಾನು 2024ರಲ್ಲಿ ಒಂದು ವೀಡಿಯೋ ಮಾಡಿದ್ದು. ಅದಕ್ಕೆ ಒಳ್ಳೆ ವ್ಯೂಸ್ ಬಂದಿದೆ. ಸಮಥಿಂಗ್ 6,30,000 ಇವಾಗ ಅದಕ್ಕೆ ವ್ಯೂಸ್ ಇದೆ. ಇನ್ನು ನೆಕ್ಸ್ಟ್ 2026ರಲ್ಲಿ ನಾನು ಅದ್ರ ಬಗ್ಗೆ ಇನ್ನೂ ಒಳ್ಳೆ ತರೋವಾಗಿ ವೀಡಿಯೋ ಮಾಡ್ತೇನೆ. ಹೊಸ ಅಪ್ಡೇಟ್ಸ್ಗಳು ಏನೆಲ್ಲ ಬಂದಿದೆ, ಅದರಿಂದ ಮಾಡೋದ್ರಿಂದ ನಿಮಗೇನು ಲಾಭ, ಹೇಗೆ ದುಡ್ಡು ಮಾಡ್ಬೋದು, ಮತ್ತು ಹೇಗೆ ವೈರಲ್ ಮಾಡ್ಬೋದು ವೀಡಿಯೋಸನ್ನು ಅಂತ ಹೇಳಿ ಎಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೇನೆ. ಮತ್ತು ಅದು ಮಾತ್ರ ಅಲ್ಲದೆ ಲಾಸ್ಟಿಂದ ನೀವು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ, ನನ್ನ ವೀಡಿಯೋಸಲ್ಲಿ ಎಲ್ಲ ಒಂದೊಂದು 1,000 ವ್ಯೂಸ್ಗೆ ಎಷ್ಟು, 1,00,000ಕ್ಕೆ ಎಷ್ಟು, 1,000,000ಗೆ ಎಷ್ಟು ವ್ಯೂಸ್ಗೆ ಹಣ ಎಷ್ಟು ಯೂಟ್ಯೂಬರ್ ಕೊಡ್ತಾರೆ ಅಂತೇಳಿ ಪಿನ್ ಟು ಪಿನ್ ಡೀಟೇಲ್ಸ್ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ, ಒಳ್ಳೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅದೆಲ್ಲ ಆ್ಯಕ್ಚುಲಿ 1 year 2 years ಬ್ಯಾಕ್ ಇದ್ದು. ಇವಾಗಿದ್ದು ಎಲ್ಲ ರೂಲ್ಸು, ಪೇಮೆಂಟ್ ಸಿಸ್ಟಮು ಎಲ್ಲ ಚೇಂಜ್ ಆಗಿದೆ. ದುಡ್ಡೆಲ್ಲ ಜಾಸ್ತಿ ಬರ್ತಾಯಿದೆ ಯೂಟ್ಯೂಬಿಂದ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ $1 $90 ಆಗಿದೆ. ಆದಷ್ಟು ಬೇಗ ಕಂಟೆಂಟ್ ಕ್ರಿಯೇಟ್ ಮಾಡಿ ಯೂಟ್ಯೂಬ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಿ ಯೂಟ್ಯೂಬಿಂದ ಹಣ ಮಾಡೋಕ್ಕೆ ಟ್ರೈ ಮಾಡಿ. ಅಂದರೆ ಒಳ್ಳೆ ಆಪರ್ಚುನಿಟಿ. ನಿಮ್ಗೆ ಪಾರ್ಟ್ ಟೈಮ್ ಆಗಿ ಮಾಡ್ಬೋದು, ಫುಲ್ ಟೈಮ್ ಆಗಿ ಮಾಡ್ಬೋದು, ಏನು ಟೆನ್ಷನೇ ಇಲ್ಲ. ಒಮ್ಮೆ ನೀವು ವೈರಲ್ ಆಗೋ ತನಕ ಮಾತ್ರ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಅವರ್ಸ್, 10 million ವ್ಯೂಸ್ ಆಗೋ ತನಕ ಮಾತ್ರ ಕಷ್ಟ. ಫಸ್ಟ್ ಒಂದು ಸ್ಟೆಪ್ ಮಾತ್ರ ಕಷ್ಟ. ಅದು ಒಂದು ಪಾಸ್ ಆದರೆ ಮತ್ತೆ ಎಲ್ಲ ಈಸಿ, ಆರಾಮ್ಸೆ ಬರುತ್ತೆ. ಓಕೆ, ಹಾಗಾದರೆ ಇದು ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ತಿಳ್ಕೊಳ್ತೇನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.